ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಸಾಂಗ್ಲಿಗೆ ಹೋಗ್ತಾ ಇದ್ದೀವಿ. ಸಾಂಗ್ಲಿಲಿ ಗಣೇಶನ ಕೂರಿಸಿದ್ದಾರೆ. ಸೊ ಎಲ್ಲ ಗಣೇಶನ ನೋಡ್ಕೊಂಡಂಗಾಯಿತು. ಮತ್ತು ಸಾಂಗ್ಲಿಯಲ್ಲಿ ಬಂಗಾರದ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಮೊದಲಾದ್ರೂ ಮನೆಗೆ ಊರ ಕಡೆ ಎಲ್ಲ ಅವಾಗ ಸಾಂಗ್ಲಿಯಲ್ಲಿ ಬಂಗಾರದ ಗಣೇಶ ಕೂಡಿಸ್ತಾರೆ ಅಂಥೇಳಿ ಅಂತ ಇದ್ರು. ಸೊ ಒಂದ್ಸಲ ಆದರೂ ನೋಡೋಣ ಬಾ ಅಂಥೇಳಿ ಈ ಗಣೇಶ ಚೌತಿ ಇರುತ್ತಲ್ಲ. ಸೊ ಈ ಗಣೇಶ ಚೌತಿಯಲ್ಲಿ ಬಂಗಾರದ ಗಣೇಶನ ಕೂಡಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನು ನೋಡೋಣ ಅಂತೇಳಿ ಹೋದ್ವಿ. ಬಟ್ ಅಲ್ಲಿ ಹೋದ ಮೇಲೆ ಬಂಗಾರ ಗಣೇಶ ಅಲ್ಲ ಅಂತ ಏನು ಗೊತ್ತಾಗಲಿಲ್ಲ. ಅದೇನೋ ಒಂಥರ ತಾಮ್ರದ ಗಣೇಶ ಥರ ಕಾಣಿಸ್ತು. ಸೊ ಮಂಟಪ ಎಲ್ಲ ಚೆನ್ನಾಗಿ ಸಜ್ಜು ಮಾಡಿದರು. ಆ ಥರ ಗಣೇಶನ ಗುಡಿನೂ ಎಲ್ಲ ತುಂಬಾ ಡೆಕೋರೇಟ್ ಮಾಡಿದರು. ಮೊದಲಾದ್ರೂ ಒಂದೆರಡು ಸಲ ಹೋಗಿದ್ವಿ ಗಣೇಶನಿಗೆ. ಒಮ್ಮೆ ಪವಿತ್ರನ ಕೂಡ ಹೋಗಿದ್ವಿ, ಒಮ್ಮೆ ನಾನು ಸಾಗರ ಅಷ್ಟೇ ಹೋಗಿದ್ವಿ. ಗಣೇಶನ ಗುಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲ ನೀರು ಮತ್ತು ಗ್ರೀನರಿ, ಆ ಕಡೆ ಈ ಕಡೆ ಒಂದು ಎಲಿಫೆಂಟು. ಗಣೇಶ ತುಂಬಾ ಚೆನ್ನಾಗಿದ್ದಾನೆ ಒಳಗಡೆ. ಮತ್ತು ಒಳಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊರಗಡೆ ಗೇಟು. ಇಲ್ಲಿ ಗೇಟು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತವೆ. ಸೊ ಅಲ್ಲಿ ಒಂದೆರಡು ಫೋಟೋ ತಗೊಂಡ್ವಿ. ಮತ್ತು ಒಳಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ವಿತೌಟ್ ಡೆಕೋರೇಷನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ, ವಿತ್ ಡೆಕೋರೇಷನ್ನು ಚೆನ್ನಾಗಿ ಕಾಣ್ತಾ ಇದೆ. ಇದು ಇಲ್ಲಿ ಒಳಗೆಲ್ಲ ಬರೀ ಹಿಂದಿ ಎಲ್ಲ ಬರ್ಬರ್ದು ಹಾಕಿದ್ರು. ಸೊ ಚೆನ್ನಾಗಿತ್ತು. ಒಂಥರ ಗಣೇಶನ ಗುಡಿ ಚೆನ್ನಾಗಿ ಮಾಡಿದರು. ಅಂದರೆ ಈ ಗಣೇಶ ಚೌತಿಯಲ್ಲಿ ಅಷ್ಟೇ ಈ ಡೆಕೋರೇಷನ್ ಮಾಡ್ತಾರೆ ಅನಿಸುತ್ತೆ. ಸೊ ನಾವು ಸಂಕಷ್ಟಮಿ ಇದ್ದಾಗ ಹೋಗಿದ್ವಿ. ಸೊ ಅವಾಗ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದರು ಅಷ್ಟೇ. ಮತ್ತು ಈ ಗಣೇಶ ಚೌತಿಯಲ್ಲಿ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಂದರೆ ಈ ಮಂಟಪ ಇದೆಯಲ್ಲ, ಇಲ್ಲಿ ಇಟ್ಟಿದ್ರಲ್ಲ ಗೋಲ್ಡನ್ ಕಲರ್ ಇದೆಯಲ್ಲ, ಈ ಮಂಟಪನ ಇವಾಗ ಇಟ್ಟಿದ್ದಾರೆ ಅಷ್ಟೇ ಗಣೇಶ ಚೌತಿಯಲ್ಲಿ. ಅಂದರೆ ಯಾವಾಗಲೂ ಇಟ್ಟಿರಲ್ಲ. ಸೊ ಅದೇ ಬಂಗಾರ ಗಣೇಶ ಏನೋ, ಬಹುಶಃ ಬಂಗಾರದ ಗಣೇಶನ ಕಿರೀಟನೋ ಏನೋ ಗೊತ್ತಿಲ್ಲ. ಬಟ್ ಇದು ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಇದು ಮಂಟಪ ಎಲ್ಲ ಎಷ್ಟು ಚಂದ ಗೋಲ್ಡನ್ ಕಲರ್ ಆಗಿ ಹೊಳಿತಾ ಇತ್ತು. ಬಟ್ ಇದೇನೋ ಅಲ್ಲೋ ಅಂತ ಗೊತ್ತಾಗಲಿಲ್ಲ. ಬಟ್ ಅದು ತಾಮ್ರದ್ದು ಏನೋ ಬಂಗಾರ ಗಣೇಶ ಇಡ್ತಾರೆ ಅಂತ ಹೇಳಿದರು. ಸೊ ನೋಡೋಕೆ ಹೋಗಿದ್ವಿ. ಅದೇನೋ ಅಲ್ಲೋನೋ ಅಂತ ಗೊತ್ತಾಗಲಿಲ್ಲ. ಅದೇ ಡೌಟಲ್ಲಿ ಹಾಗೆ ಮನೆಗೆ ಬಂದುಬಿಟ್ವಿ. ಒಂಥರ ಗಣೇಶನ ಗುಡಿ ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ಅಷ್ಟೊಂದು ರಶ್ಶೂ ಇದ್ದಿದ್ದಿಲ್ಲ, ಅಷ್ಟೊಂದು ಜಾಸ್ತಿ ಜನನೂ ಇದ್ದಿದ್ದಿಲ್ಲ. ಮತ್ತು ಅಲ್ಲಿ ದರ್ಶನ ಮಾಡ್ಕೋಕ್ಕೆ ತುಂಬಾ ಅನುಕೂಲ ಇತ್ತು. ಸೊ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇದು ಮೊನ್ನೆ ಗಣೇಶನ ಇದರೊಳಗೆ ಇಟ್ಕೊಂಡು ತೊಗೊಂಬಂದರು ಅಂತ ಅನಿಸುತ್ತೆ. ಸೊ ಅದೆಲ್ಲ ಹೂವೆಲ್ಲ ಬಾಡಿತ್ತು. ಇದು ತೇರು ವಿತ್ ಜೀಪು, ಒಂಥರ ಜೀಪ್ನು ಅನ್ಬೋದು, ಇದು ತೇರು ಅನ್ಬೋದು. ಜೀಪಿಗೆ ತೇರನ್ನ ಫಿಕ್ಸ್ ಮಾಡಿದರು. ಅದು ನೋಡೋಕ್ಕೆ ಸಖತ್ತಾಗಿತ್ತು. ಹೂವಿಂದ ಎಲ್ಲ ಡೆಕೋರೇಷನ್ ಮಾಡಿದರು ಅಂತ ಅನಿಸುತ್ತೆ ಮೊನ್ನೆ ಎಲ್ಲ. ಸೊ ನಾವು ಮೊನ್ನೆ ಬರೋಕ್ಕಾಗಲಿಲ್ಲ. ಮೊನ್ನೆ ಗಣೇಶ ತರುವಾಗೆಲ್ಲ ಊರಿಗೆ ಹೋಗಿದ್ವಿ. ಅಂದರೆ ಇವಾಗ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಊರಿಗೆ ಹೋಗಲಿಲ್ಲ. ಸೊ ಇಲ್ಲೇ ಸಾಂಗ್ಲಿಗೆ ಹೋಗಿ ಗಣಪನ ನೋಡಿಕೊಂಡು ಬರೋಣ ಅಂತೇಳಿ ಹೋದ್ವಿ. ಸೋಮವಾರ ಸೂಟಿ ಇರುತ್ತಲ್ಲ, ಸೊ ಸಾಗರದ ಆವಾಗ ನೋಡ್ಕೊಂಬಂದರೆ ಆಯ್ತು ಅಂತೇಳಿ ಇವತ್ತು ಸೋಮವಾರ ಬಂದ್ವಿ. ಅದೆಲ್ಲ ಚೆನ್ನಾಗಿತ್ತು ತೇರು ನೋಡೋಕ್ಕೆ. ಇಲ್ಲಿ ನವಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ 4 ಈ ಥರ ನವಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ನಮ್ದು ಯಾವ ಗ್ರಹ ಅಂತೇಳಿ ಗೊತ್ತು ಮಾಡಿಕೊಂಡು ಅದನ್ನು ಸುತ್ತಾಕೋದು ಇಲ್ಲಿ ಒಳ್ಳೇದಂಥೇಳಿ ಅವ್ರವ್ರ ಗ್ರಹಗಳಿಗೆ ಎಲ್ಲರಲ್ಲಿ ಸುತ್ತಾಕ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ಹೊರಗೆ ಬರುವಷ್ಟರಲ್ಲಿ ತುಂಬಾ ಮಳೆ ಬರ್ತಾಯಿತ್ತು. ಮಧ್ಯಾಹ್ನ ಎಷ್ಟೋ 3 ಏನೋ ಆಗಿತ್ತು. ಸೊ 3 ಅಲ್ಲ, 1 ಗಂಟೆ ಏನೋ ಆಗಿತ್ತು. ಆವಾಗ ಜಾಸ್ತಿ ಮಳೆ ಬರ್ತಾಯಿತ್ತು. ಸೊ ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಅಲ್ಲೇ ನಿಂತ್ಕೊಂಡ್ವಿ ಅಂತಂದಲ್ಲಿ ನಿಂತ್ಕೊಂಡು ಆಮೇಲೆ ಹೊರಗಡೆ ಹೋದ್ವಿ. ಹೊರಗಡೆ ಶಾಪಲ್ಲಿ ಈ ಚಿಕ್ಕ ಅಂತ ಮೋದಕಗಳು ಎಷ್ಟು ಸಖತ್ತಾಗಿದ್ದಾವೆ ಅಂದರೆ ಅದೆಲ್ಲ ಕಲರ್ದು ಗಣೇಶನ ಮುಂದೆ ಇಡೋಕ್ಕೆ ಈ ಥರ ಮೋದಕಗಳನ್ನು ಮಾಡಿದರು. ಮತ್ತು ಒಳಗೆ ಗಣೇಶನ ಗುಡಿಗೆ ಒಯ್ಯೋಕ್ಕಾಗಲಿ ಕರಿಕಿ ಹಣ್ಣು, ಕರಿಕಿ ಪತ್ರಿ ಮತ್ತು ತೆಂಗಿನಕಾಯಿ, ಹೂವು ಈ ಥರ ಎಲ್ಲ ಇಟ್ಟಿದ್ರು. ಚಿಕ್ಕ ಗಣೇಶನ ಮೂರ್ತಿಗಳು ಇದ್ದು ಮತ್ತು ಚಿಕ್ಕ ಗಣೇಶನ ಮುತ್ತಿನ ಹಾರಗಳಿತ್ತು. ಅವು ಚೆನ್ನಾಗಿದ್ದವು ಅಂದರೆ ಇಷ್ಟಿಷ್ಟ ಹಾಕೋಕ್ಕೆ ದೇವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೊರಗಡೆ ಬರುವಷ್ಟರಲ್ಲಿ ಮಳೆಯೆಲ್ಲ ಆಗಿ ಗಾಡಿ ಎಲ್ಲ ತೋದ್ಬಿಟ್ಟಿತ್ತು. ಸೊ ಅದನ್ನ ಹೊತ್ಕೊಂಡು ಬಂದ್ವಿ. ಈ ಸಾಂಗ್ಲಿ ಅಥವಾ ಇಲ್ಲಿ ಮಹಾರಾಷ್ಟ್ರ ಸೈಡು ಏನಂದರೆ ಜಾಸ್ತಿ ಬ್ಯಾನರ್ಗಳೇ.
ಪ್ರತಿ ಸಲ ಏನಾದ್ರು ಫಂಕ್ಷನ್ ಇರಲಿ ಅಷ್ಟು ರೋಡ್ ತುಂಬ ಎಲ್ಲ ಬ್ಯಾನರ್ ಬಡ್ಕೊಂಡ್ಬಿಡ್ತಾರೆ. ತುಂಬಾ ರಶ್ ಇರುತ್ತೆ, ಬ್ಯಾನರ್ ಎಲ್ಲ ಬಡ್ದಿರ್ತಾರೆ. ಹಾಗೆ ಬಂದ್ವಿ. ಮನೆಗೆ ಬಂದಮೇಲೆ ಸಾಯಂಕಾಲ ಮಲ್ಕೊಂಡೆದ್ದು ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಬಂದ್ವಿ. ಮಲ್ಕೊಂಡೆದ್ದು ಸಾಯಂಕಾಲ 5 ಗಂಟೆಗೆ ಒಂದು ಪಾಸ್ತಾದು ಇನ್ಸ್ಟೆಂಟ್ ಪಾಸ್ತಾ ತೊಗೊಂಬಂದಿದ್ವಿ. ಅದನ್ನು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ತಿನ್ಬೇಕಂತೇಳಿ ಮಾಡಿದ್ವಿ. ಬಟ್ ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ, ಅಷ್ಟಕ್ಕಷ್ಟೇ ಇತ್ತು. ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಸೊ ಅದನ್ನ ಮಾಡಿಕೊಂಡು ತಿಂದ್ಕೊಂಡ್ವಿ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ. ಚೆನ್ನಾಗಿತ್ತು. ಒಂದೇ ವಿಡಿಯೋ ನೋಡಿದೆ ಯಾವ ಥರ ಮಾಡಿದರು ಅಂತೇಳಿ. ನಾ ಫಸ್ಟು ಅದನ್ನು ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದನ್ನ ಪೌಡ್ರ್ ಹಾಕಿದರೆ ಚಲೋ ಇತ್ತು ಅಂತ ಅನಿಸಿತ್ತು. ಹೀಗೆ ಎಲ್ಲ ಥರ ಒಬ್ಬರು ಮಾಡೋದನ್ನು ನೋಡಿದೆ. ಅವ್ರು ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡಿದರು. ಅವ್ರ ಥರನೇ ಮಾಡೋಕ್ಕೆ ಹೋದೆ. ಯಾಕೋ ನಂಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಬಟ್ ಪಾಸ್ತಾ ಒಂದು ಸಲನೂ ಟೇಸ್ಟ್ ಮಾಡಿದ್ದಿಲ್ಲ. ಸೊ ಈ ಥರ ಆದರೂ ಮಾಡೋಣ ಅಂಥೇಳಿ ಮಾಡಿದ್ವಿ. ಮಾಡಿದ್ದೆ ಒಂದು ಟೈಮು ಕಾಲೇಜ್ ಟೈಮ್ದಲ್ಲಿ ಮಾಡಿದ್ದೆ ಅಂತ ಅನಿಸುತ್ತೆ. ಬಟ್ ಈ ಸೆಕೆಂಡ್ ಟೈಮು ಅಲ್ಲೇನೋ ಚಲೋ ಅನಿಸಿತ್ತು, ಬಟ್ ಇಲ್ಲಿ ಅಷ್ಟಕ್ಕಷ್ಟೇ ಅನಿಸಿತ್ತು. ಸೊ ಅಷ್ಟೇ ತಿಂದ್ಕೊಂಡು ಬಿಟ್ವಿ. ಟ್ರೈ ಮಾಡ್ಬೋದು ಅಷ್ಟೇ, ಒಂದು ಸಲ ಆದರೂ ನೋಡ್ಬೋದು. ಚೆನ್ನಾಗಿತ್ತು ಅಷ್ಟಕ್ಕಷ್ಟೇ, ವಾವ್ ಅನ್ನೋ ಅಷ್ಟೇನಿದಿರಲಿಲ್ಲ. ಸೊ ಚೆನ್ನಾಗಿತ್ತು ಅಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.